ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್. ವೆಲ್ಕಮ್ ಟು ಪ್ರವೀಣ್ ವೈಭವ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ಗ್ರೂಪಾಗಿ ಒಂದು ರೈಡ್ ಹೋಗ್ತಾ ಇದ್ದೀವಿ ಆಫೀಸಿಂದ. ನಾನು ನಾಗೂರ್ಬಾವಿಯಿಂದ ಹೊಡ್ತಾ ಇದ್ದೀನಿ. ಗೊರಗೊಂಡೆಪಾಳಿ ಹತ್ರ ನನ್ನ ಫ್ರೆಂಡ್ ಒಬ್ಬ ಬಂದು ಕಾಯ್ತಿದ್ದಾನೆ ಆಲ್ರೆಡಿ, ಬೆನಾಸ್ ಅಂತ. ಅವನು ಬಂದು ಎಸ್ ಕ್ಯಾಂಬ್ಲರಿಂದ ಬರ್ತಾ ಇದ್ದಾನೆ. ನಾನು ಹಿಮಾಲಯನ್ 411cc ತೊಗೊಂಡು ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ಗ್ರೂಪಲ್ಲಿ ಹೋಗಿ. ಅಂದರೆ ಫಸ್ಟ್ ಟೈಮ್ ಒಂದು ಸರಿ ಹೋಗಿದ್ದೆ ಬೈಕ್ ತೊಗೊಂಡಾಗ್ಲೇ. ಆ ಟೈಮಲ್ಲಿ ನಾನು ಬ್ಲಾಗೆಲ್ಲ ಮಾಡಿರಲಿಲ್ಲ. ಬ್ಲಾಗ್ ಮಾಡೋಕ್ಕೆ ಶುರು ಆದಮೇಲೆ ಇದೇ ಫಸ್ಟ್ ಟೈಮ್ ಒಂಥರ ಗ್ರೂಪಲ್ಲಿ ಹೋಗ್ತಾ ಇರೋದು. ಇಷ್ಟು ದಿನ ಬರೀ ಸೋಲೋ ರೈಡ್ ಮಾಡ್ತಾಯಿದ್ದೆ, ಸಿಂಗಲಾಗಿ ಸೋಲೋ ಆರಾಮಾಗಿ ಹೋಗ್ತಾಯಿದ್ದೆ. ಇವಾಗ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಬಂದು ಸಕಲೇಶ್ಪುರ ಅಂತ. ಅಲ್ಲಿ ಹೋಗಿ ನೋಡಬೇಕು ಅಲ್ಲಿಂದ ಏನಾದ್ರು ಪ್ಲ್ಯಾನ್ಗಳು ಚೇಂಜ್ ಆಗುತ್ತಾ ಏನು ಅಂತ. ಟೋಟಲ್ 3 ಜನ ಹೋಗ್ತಾ ಇದ್ದೀವಿ, ನಾನು, ಬೆನಾಜು ಮತ್ತು ರಕ್ಷಿತ್ ಅಂತ. ಬೆನಾಜು ನಾನು ಇಲ್ಲೇ ಮೀಟ್ ಮಾಡ್ಕೊತೀನಿ ಗೊರಗೊಂಡೆಪಾಳಿ ಹತ್ರ. ಅಲ್ಲಿಂದ ನಾವಿಬ್ಬರು ಜಾಯ್ನ್ ಆಗಿ ರಕ್ಷಿತನ ಮೀಟ್ ಮಾಡ್ತೀವಿ ನೆಲಮಂಗಲ ಹತ್ರ. ಅವರು ಮನೆ ಇರೋದಲ್ಲೇ. ಸದ್ಯಕ್ಕೆ ನಾನು ಇವಾಗ ಬೆನಾಜ್ನ ಮೀಟ್ ಮಾಡಿಕೊಂಡು ನಮ್ಮ ಪಯಣನ ಶುರು ಮಾಡೋಣ. ಸಮಯ ಬಂದು 5:15 ಆಗಿದೆ. ಹಾಗೆ ಹೋಗ್ತಾ ನಾನು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅದನ್ನು ನಿಮಗೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಬ್ಲಾಗ್ ನೋಡ್ತಾ ಇರಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸು. ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ಗೊರಗೊಂಡೆಪಾಳ್ಯ ಸಿಗ್ನಲ್ ಹತ್ರ ಬಂದಿದ್ದೀನಿ. ಇನ್ನು ಜಸ್ಟು ಸಿಗ್ನಲ್ ಬಿಟ್ಟಿದೆ. 13, 12, 9 ದೂರದಿಂದ ಕಣ್ಣೇ ಕಾಣಿಸ್ತಿಲ್ಲ ಗುರು. ಎಲ್ಲ ಪಾಸ್ ಆಗ್ಬಿಡ್ತೀನಿ. 2ಕ್ಕೆ ಬಂದ್ಬಿಡ್ತು, 1ಕ್ಕೆ ಬಂದ್ಬಿಡ್ತು. ಓಕೆ ಫೈನ್, ಪಾಸ್ ಆಗ್ತೀನಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಇಲ್ಲೋ ಕಾಯ್ತಾ ಇರ್ತಾನೆ ನಮ್ಮ ಹುಡುಗ. ಎಲ್ಲಪ್ಪ ಇದೆ ಒಂದು ಬೈಕು. Benas, where are you? Hello? Where are you, Benas? I'm in the front of the hospital, man, like People Tree Hospital. Benas, welcome. Welcome, bro. Hi. Yo. He's my friend Benas. ಇಲ್ಲಿಂದ ನಾವು ರಕ್ಷಿತ್ ಅವ್ರನ್ನ ಮೀಟ್ ಮಾಡ್ತೀವಿ. ಹಾಯ್ ಬೆನಾಸ್. Hi. ವಿಚ್ ಒನ್ ಯು ನೋ? GoPro 12. 12? ಯಾ. ಇವಾಗ ಆ್ಯಕ್ಚುಲಾಗಿ ರೈಡ್ ಶುರು ಮಾಡಿದ್ದೀವಿ. ನಾನು ಮತ್ತು ಬೆನಾಸ್ ಗೊರಗೊಂಡೆಪಾಳ್ಯದಿಂದ ಹೊರಟು ಮುಂದೆ ಅಲ್ಲಿ ರಕ್ಷಿತ್ ಅವ್ರನ್ನ ಮೀಟ್ ಮಾಡ್ತೀವಿ. ಏನು ಗುರು 5 ಗಂಟೆಲ್ಲ ಈ ಮಟ್ಟಕ್ಕೆ ಜಾಮ್ ಆಗಿದೆ. ನಾನೇನೋ ಬೆಳಗ್ಗೆ ಜಾಮ್ ಇರಲ್ಲ ಅಂದ್ಕೊಂಡೆ, ಸರಿಯಾಗೇ ಇದೆ ಜಾಮ್ ಇಲ್ಲಿ. ಯಾಕಂದರೆ ಫ್ಲೈಓವರು 6 ಗಂಟೆಗೆ ತೆಗೆಯೋದು. ಅಲ್ಲಿವರೆಗೂ ಆರು ಗಂಟೆ ಅಂದ್ಕೊಂಡೆ, ತೆಗೆದುಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ಆಯಿತು ಅಂತ. ಐಕ್ಯ ಬಿಲ್ಡಿಂಗ್, ಐಕ್ಯ ಹತ್ರ ಪಾಸ್ ಆಗ್ತಾ ಇದ್ದೀನಿ. ಫಸ್ಟು ಲೆಫ್ಟ್ ಅಲ್ಲ, ಸೆಕೆಂಡ್ ಲೆಫ್ಟಲ್ಲಿ ಅವ್ರ ಏರಿಯಾ ಇರೋದು. ನಮ್ಮ ಹುಡುಗನ ಏರಿಯಾ ಸರಿ ನಾವು ಮರ್ಕೊಂಬಿಟ್ಟಿದ್ದೀನಿ. ಶುಂಠಿ ಅಂತ ಏನೋ ಶುರು ಆಗುತ್ತೆ ಅವ್ರದ್ದು. ಇನ್ನೊಬ್ಬ ಬರಬೇಕಾಗಿತ್ತು, ಕುಶಾಲ್ ಅಂತ. ಎಂಡ್ ಮೂಮೆಂಟಲ್ಲಿ ಕೈ ಎತ್ಬಿಟ್ರು. ಮಾಡೋವೆಲ್ಲ ಇಂಥವೇ. ಬಂದ್ಬಿಡ್ತೀನಿ ಅಂದ್ಕೊಂಡು ಕೊನೆ ಮೂಮೆಂಟಲ್ಲಿ ಹಬ್ಬ ಮಾಡಬೇಕು ಅಂದ್ಕೊಂಡು ಕೈ ಎತ್ತಿದ್ದಾಯಿತು. 4 ಜನ ಪ್ಲ್ಯಾನ್ ಮಾಡಿಕೊಂಡು 3 ಜನ ಹೋಗ್ತಾ ಇದ್ದೀವಿ. ಫುಲ್ಲು ಫಾಗಿದೆ ರೋಡ್ ತುಂಬ. ವ್ಯೂ ಮಾತ್ರ ಸೂಪರ್ ಆಗಿದೆ. ಈ ರೋಡಲ್ಲಿ ಒಳ್ಳೆ
ಪಾಯಿಂಟ್ಗಳು ಸಿಗುತ್ತೆ ಬೈಕ್ ನಿಲ್ಲಿಸ್ಕೊಂಡು ಫೋಟೋಗಳನ್ನ ತೆಗಿಯೋಕ್ಕೆ. ಒಳ್ಳೆ ಫೋಟೋಗಳ ತೊಗೊಬೋದು ಈ ರೋಡಲ್ಲಿ. ಲೆಫ್ಟಲ್ಲಿ ಸೂರ್ಯ ಬರ್ತಾ ಇರ್ತಾನೆ ನೀಟಾಗಿ, ಒಳ್ಳೆ ವ್ಯೂ. ನಿಲ್ಸ್ಕೊಂಡು ಎಲ್ಲರೂ ಕಾದಿರೋ ಕಡೆ ಒಳ್ಳೆ ಪಿಕ್ಗಳು ಹಾಕ್ಕೊಬೇಕು ಬೈಕ್ಗಳದ್ದು. ಈ ರೈಡು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಮ್ಗೆ ಆಫೀಸ್ ಬಾಯ್ಸ್ ಜೊತೆ. ನಮ್ಮದು ನಾರ್ಮಲ್ ಒಂದು ಗ್ಯಾಂಗ್ ಇದೆ, ನಮ್ಮ ಬಾಂಬೆದ ಸಂತೋಷ್ ಅಂತ ಮತ್ತು ಕಾರ್ತಿಕ್ ಅಂತ, ಆಸಿಫ್ ಅಂತ ಇದ್ದಾರೆ. ಬಟ್ ಅವರು 2 days ಟ್ರಿಪ್ಪೆಲ್ಲ ಬರೋಲ್ಲ. ಅವ್ರದ್ದೇನಿದ್ರು 1 day ಜರ್ನಿ, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡಬೇಕು ಆ ಥರ ಆದರೆ ಬರ್ತಾರೆ. ಇನ್ನು ಬಿಟ್ಟರೆ ನಮ್ಮದು ಮತ್ತು ಕಾರ್ತಿಕು ಸಂತದ್ದು ಹೋಗ್ತಾ ಇರುತ್ತೆ. ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಬಾಯ್ಸ್, ಯಾಕೋ ಗೊತ್ತಿಲ್ಲ. ಹಾಗೂ ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟು ಚೆನ್ನಾಗಿರುತ್ತೆ. ಪ್ಲ್ಯಾನ್ಗಳೇನೋ ಸಿಕ್ಕಾಬಿಟ್ಟೆ ಇದ್ದಾವೆ, ಟೈಮೇ ಆಗೋಲ್ಲ ಅದನ್ನು ಮಾಡ್ಕೊಂಡು ಹೋಗೋಕ್ಕೆ. ಇದು ನೈಟ್ ಶಿಫ್ಟ್ ಇದ್ದರೆ ನಿದ್ದೆಗಳಾಗಲ್ವಲ್ಲ, ಕಷ್ಟ ಆಗ್ಬಿಡುತ್ತೆ. ಚೆನ್ನಾಗಿದೆ ರೋಡು, ಈ ರೋಡು ತುಂಬ ಚೆನ್ನಾಗಿದೆ. ಮೈಸೂರಿಗೆ ಹೋಗ್ಬೇಕಂದ್ರೆ ಈ ರೋಡನ್ನ ಪ್ರಿಫರ್ ಮಾಡಬೇಕು ಬೈಕಲ್ಲಿ ಹೋಗೋರು. ಯಾಕಂದರೆ ಎಕ್ಸ್ಪ್ರೆಸ್ ಹೈವೇಲಿ ಬಿಡಲ್ವಲ್ಲ ಬೈಕ್ನ. ಈ ರೋಡು ತುಂಬ ಚೆನ್ನಾಗಿದೆ ಬೈಕಲ್ಲಿ ಹೋಗೋಕ್ಕೆ, ಆರಾಮಾಗಿ ಹೋಗ್ಬೋದು. ಅರೌಂಡ್ 165 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಹೊರಟ್ರೆ. ಅದು ನಮ್ಮ ಮನೆಯಿಂದ ನಾಗರಬಾವಿನ ಚೆಕ್ ಮಾಡಿರೋದು 165 ಆಗುತ್ತೆ. ಎಲ್ಲೂ ರೋಡು ನಿಮಗೆ ಚೆನ್ನಾಗಿಲ್ಲ ಅನ್ನೋ ಥರ ಇಲ್ಲ, ಸಕ್ಕತ್ತಾಗಿ ಹೋಗುತ್ತೆ. ಅಲ್ಲಿಂದ ನಾಗಮಂಗಲ ಕಡೆಯಿಂದ ಹೋಗಿ ಮೈಸೂರು, ಪಾಂಡವಪುರ, ಶ್ರೀರಂಗಪಟ್ಟಣ ಹಂಗೆ ಬರ್ತೀವಿ. ಸೂಪರ್ ಆಗಿದೆ. ಫಸ್ಟ್ ಟೈಮ್ ಹೋಗಿದ್ದ ರೂಟಲ್ಲಿ ನನ್ನ ಬೈಕಲ್ಲಿ, ತುಂಬ ಖುಷಿ ಆಗೋಯ್ತು. ಬನ್ನಿ ರಕ್ಷಿತ್ ಬ್ರೋ, ಕಮಾನ್. ನಮ್ಮ ಬೆಂಕಿ ರೊಚ್ಕೆತ್ಕೊಂಡು ಹೋಗ್ಬಿಡ್ತಾನೆ ಸೀ ಅಂತ. ರೈಡ್ ಯಾವತ್ತು ಸ್ಲೋ ಆಗಿ ನೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಬೆನಾಜು ಜೊತೆಲಿ ಬರೋಣ ಅಂತ ಏನಿಲ್ಲ, ಓಡ್ತಾ ಇರ್ತಾನೆ ಸುಮ್ಮನೆ. ಬನ್ನಿ ಇವಾಗಲ್ಲೊಂದು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಓಡೋಣ. ಇವಾಗ ಹಾಸನಕ್ಕೆ ಬಂದಿದ್ದೀವಿ. ಹಾಸನಲ್ಲಿ ಒಂದು ಒಳ್ಳೆ ಹೋಟೆಲ್ ತಿಂಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಮೂಡಿಗೆರೆಗೆ ಹೋಗಿ ಸ್ಟೇ ಆಗಬೇಕು. ಸಿಕ್ಕಾಬಟ್ಟೆ ನಿದ್ದೆ ಹಿಡಿತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ 2-3 ಕಡೆ ಹಂಗೆ ಒಳ್ಳೆ ಡೋಸ್ ಬೀಳ್ತು. ಅದಕ್ಕೆ ಹಾಸನಲ್ಲಿ ತಿಂಡಿ ಮಾಡ್ಕೊಂಬಿಟ್ಟು ಮೂಡಿಗೆರೆಗೆ ಹೋಗಿ ರೂಮ್ ಹುಡಿಕೊಂಡು ಸ್ಟೇ ಆಗಿಬಿಡ್ತೀವಿ. ಸಂಜೆ ಮೇಲೆ ಮತ್ತೆ ಶುರು ಮಾಡಬೇಕು ರೈಡ್ನ. ಇವಾಗ ಎಲ್ಲಿ ಹೋಗೋಣ ಹೋಟೆಲ್ಗೆ ಬಾಯ್ಸ್? ಹೋಟೆಲ್ ಉಡುಪಿನ ಇಲ್ಲ ಯಾವ ಹೋಟೆಲ್ ಅಂತ ರಕ್ಷಿತ್ ತೋರಿಸ್ತಾರೆ. ಹೋಗ್ತಾನೆ ಅವ್ರಿಗೂ ಹೊಟ್ಟೆ ಹಸ್ತೋಗ್ಬಿಡೈತೆ. ಬರೀ 2 ಕಡೆ ಟೀ ಕುಡ್ದಿರೋದು ಅಷ್ಟೇ ಇವತ್ತು. ಫಸ್ಟು ಹೋಗಿ ತಿಂಡಿ ಮಾಡ್ಕೊಂಡ್ಬಿಡ್ಬೇಕು. ತಿಂಡಿ ಮಾಡ್ತಾ ಹಂಗೆ ಚಾನ್ಸ್ ಸಿಕ್ಕರೆ ಗೋಪುರನ ಚಾರ್ಜ್ ಹಾಕ್ಬಿಟ್ಟು 30% ಬಂದಿತ್ತು. ಇವಾಗ ಈ ವಿಡಿಯೋ ಮಾಡಿದ್ಮೇಲೆ 10 ಬರ್ತದೇನೋ. ಎಲ್ಲ ಒಳಗಡೆ ಕರ್ಕೊಂಡು ಹೋಗ್ತವ್ರೆ. ಬನ್ನಿ ನೋಡೋಣ ಎಲ್ಲಿ ಅಂತ.
ಏರಿಯಾ ಇದು? ಏರಿಯಾ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಕುವೆಂಪು ನಗರ, ಹಾಸನ್. ಕುವೆಂಪು ನಗರಲ್ಲಿದ್ದೀವಿ. ಹೀಗೆ ಕುವೆಂಪು ನಗರ ಅಂತ ಅಂದರೆ ನಮ್ಮ ಮೈಸೂರೇ ನೆನಪಾಗೋದು. ಅಂಥ ಚಂದದ ಸಿಟಿ ನಮ್ಮ ಊರು. ಎಲ್ಲ ಹೋಗ್ತಿದ್ದೀರಾ ಬ್ರೋ? ಯಾವ್ದಾದ್ರು ಒಳ್ಳೆ ಚೆನ್ನಾಗಿರೋ ಹೋಟ್ಲು ಕರ್ಕೊಂಡೋಗ್ಬಿಡಿ. ಒಳ್ಳೆ ತಟ್ಟೆ ಇಡ್ಲಿ, ದೋಸೆ, ಪೂರಿ ಅಂಥದ್ದು ಏನಾದ್ರು ಸಿಕ್ಕಿದ್ರೆ. ವೈಬಲ್ಲಿದ್ದೀವಿ. ಎಲ್ಲಿ ಬ್ರೋ? ಕನ್ಫ್ಯೂಸ್ ಆಗ್ಬಿಟ್ಟವ್ರಾ? ಸುನಂದ ಕಣ್ಣಿನ ಆಸ್ಪತ್ರೆ. ಯಾವುದೋ ಸ್ಪಾಗಿಗೆಲ್ಲ ಕರ್ಕೊಂಡು ಹೋಗ್ತವ್ರೆ. ಏನು ಬ್ರೋ, ಯಾವುದೋ ಸ್ಪಾಗ್ ಕರ್ಕೊಂಬಂದಿದ್ದೀರಾ? ಏನು ಬಾಡಿ ಮಸಾಜ್ ಮಾಡಿಸ್ಕೊಳಕ್ಕ? ಯಾವ್ದಾದ್ರು ಸರಿ, ಚೆನ್ನಾಗಿರೋದು ನಡೀರಿ, ಹೋಗೋಣ. ಕೂತ್ಕೊಂಡು ಹಿಂಗೆ ರಿವರ್ಸ್ ಹೋಗ್ಬೇಕಾ? ಹಾಂ, ಏನು ಹಾಕ್ಬೇಕು? ಗಜಾನನ? ಏಯ್ ಗಜ ಎರಡೇ ನಿಮಿಷ ಇರೋದು. ಇಲ್ಲ, ಇಲ್ಲೆಲ್ಲ ತೋರಿಸ್ತಾ ಇದೆ. ಇಲ್ಲೇ ಈ ಸ್ಟ್ರೈಟು. ಹಿಂಗೆ ತೋರಿಸ್ತೈತೆ ಬ್ರೋ. ಹಿಂಗೆ ಹೋಗ್ಬಿಡೋಣ. ಇಲ್ಲಿ ತೋರಿಸ್ತಾ ಇರೋದು. ಹಾಂ, ಶ್ರೀ ಗಜಾನನ ರಿಫ್ರೆಶ್ಮೆಂಟ್ ಹಾಸನ್ 100 ಮೀಟರ್ಲಿದೆ. ಸ್ವಲ್ಪ ಕುತ್ಕೊಂಡು ತಿನ್ನಂಗಿರಬೇಕು. ಗ್ಯಾಪ್ ಸಿಕ್ಕರಲ್ಲೇ ಒಂದು ಕರಾವಳಿ. ಏನಿದು ಒಂಥರ ವಿಚಿತ್ರವಾಗಿದೆಯಲ್ಲ. ಶ್ರೀ ಗಜಾನನ ರಿಫ್ರೆಶ್ಮೆಂಟ್, 6ನೇ ಅಡ್ಡ ರಸ್ತೆ, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಗಜಾನನದಲ್ಲಿ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ ಅಂತ ತುಂಬ ಚೆನ್ನಾಗಿತ್ತು ಹೋಟೆಲ್ಲು ಹಾಸನಲ್ಲಿ. ಯಾವ ಏರಿಯಾ ಅದು? ಕುವೆಂಪು ನಗರ ಹತ್ರ ಬರುತ್ತೆ, ಸಂಪಿಗೆ ರಸ್ತೆ. ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂದರೆ, ಈ ಥರ ದೋಸೆನ ಎಲ್ಲೂ ತಿಂದಿರಲಿಲ್ಲ.
ಒಂದು ಬಟ್ಲಲ್ಲಿ ಚಟ್ನಿ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಪಲ್ಯ ಹಾಕ್ಬಿಟ್ಟು ಕೊಡ್ತಾರೆ. ಅಲ್ಟಿಮೇಟ್ ಗುರು. ಮತ್ತು ಕೇಸರಿ ಬಾತು ಪೈನಾಪಲ್ದು ಹಾಕಾದಾಗಿತ್ತು. ಉದ್ದಿನೊಡೆ ತೊಗೊಂಡ್ವಿ. ಉದ್ದಿನೊಡೆನೂ ತುಂಬ ಚೆನ್ನಾಗಿತ್ತು. ತಿಂದಿದ್ದು 3 ಐಟಮ್ನು ಅಲ್ಟಿಮೇಟ್ ಆಗಿತ್ತು ಗುರು. ಅದು 3 ಜನಕ್ಕೆ ಖಾಲಿ ದೋಸೆ 3 6, ಒಂದು ಕೇಸರಿ ಬಾತು 3 ಉದ್ದಿನೊಡೆ 250 ರೂಪಾಯಿ ಆಯಿತು. 250. ಟೇಸ್ಟ್ ಮಾತ್ರ ಅಲ್ಟಿಮೇಟು, ಮಾತಾಡೋಂಗಿಲ್ಲ. ಒಂಥರ ಮಜಾ ಬರ್ತಾಯಿದೆ ಡ್ರೈವು. ಥರ ಸುತ್ತಮುತ್ತ ವ್ಯೂಸ್ ಎಲ್ಲ ಸೂಪರಾಗಿದೆ. ಕೋತಿಗಳ ಥರ ಬರ್ತವೆ. ಬನ್ನಿ ನಾನು ಪಾಸ್ ಆಗ್ತೀನಿ. ನಾವು ಸ್ಟೇ ಆಗಿರೋ ರೂಮು MC ಗ್ರ್ಯಾಂಡ್ ಲಾಡ್ಜ್ ಅಂತ. ಚೆನ್ನಾಗಿದೆ ರೂಮು ಮೂಡಿಗೆರೆಯಲ್ಲಿ. ವರ್ಕ್ ಫಾರ್ ಮನಿ. ಇವಾಗ ರೂಮಿಂದ ದೇವರ ಮನೆ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ತೋರಿಸೋದಂತ. ಇವಾಗ ಲಾಡ್ಜಿಂದ ಡೈರೆಕ್ಟಾಗಿ ದೇವರ ಮನೆ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಮೂಡಿಗೆರೆಯಿಂದ 23 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ 38 ಮಿನಿಟ್ಸ್ to 40 ಮಿನಿಟ್ಸ್ ಆಗುತ್ತೆ ನೀವು ಹೋಗೋಷ್ಟಲ್ಲಿ. ಸಂಜೆ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅಂತ ಸಂಜೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೋಗಿ ಹೇಗಿರುತ್ತೆ ದೇವರ ಮನೆ ವ್ಯೂ ಪಾಯಿಂಟ್ ಅಂತ. ನಿನ್ನೆ ಮೂಡಿಗೆರೆಯಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಿದೆಯಂತೆ. ಅದಕ್ಕೆ ಅಷ್ಟೊಂದು ಬಿಸಿಲು ಅಂತ ಏನು ಅನ್ನಿಸ್ತಾ ಇಲ್ಲ. ಈಗ ಸಮಯ ಬಂದು 4:16. ಸುತ್ತಮುತ್ತ ಎಲ್ಲ ರೂಮ್ಸ್ಗಳೆಲ್ಲ ಚೆನ್ನಾಗಿದ್ದಾವೆ, ನಾಟ್ ಬ್ಯಾಡ್. ಆರಾಮಾಗಿ ಸ್ಟೇ ಆಗ್ಬೋದು. ಬಂದು ಒಂದು ನೈಟು 1600 ಪರ್ ಡೇ ಚಾರ್ಜ್ ಮಾಡ್ತಾರೆ. ನಾವು 3 ಜನ ಉಳ್ಕೊಂಡಿದ್ವಿ ಒಂದು ರೂಮಲ್ಲಿ. ಪರ್ ಹೆಡ್ಗೆ 400 ಥರ ಬಂದಂಗೆ ಆಗುತ್ತೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ. ನೋಡ್ರಿ ಇವರು ಮ್ಯಾಪ್ ಹಾಕ್ಕೊಂಡಿರೋದು. ನಾನು ದೊಡ್ಡದಾಗ ರೋಡ್ ಗೊತ್ತಿರೋಂಗೆ ಹೋಗ್ತಾವ್ರೆ.
ಬರ್ತಾನೂ ಹಿಂಗೆ ಮಾಡೋರು ನನಗೆ. ಮ್ಯಾಪ್ ಹಾಕ್ಕೊಂಡು ನಾನು ಬರ್ತೀನಿ, ಇವ್ರು ಬರ್ಸ ಆಡ್ಕೊಂಡು ಮುಂದೆ ಹೋಗ್ತಾರೆ. ತಿರ್ಗಾ ಆರ ನೋಡ್ಕೊಂಡು ಕರಿಬೇಕು ಇವ್ರನ್ನ, ವೆಯ್ಟ್ ಮಾಡಿ ಅಂತ. ಹಂಗೆ ಮಾಡ್ತವ್ರು ನಮ್ಮ ಹುಡುಗರು ಅವಾಗಿಂದ. ಏನು ಮಾಡೋಣ. ಸನ್ಸೆಟ್ ಕಾಣಿಸ್ಬೋದು ಅಂತ ಹೋಗ್ತಾ ಇದ್ದೀವಿ. ಕಾಣಿಸ್ತಿಲ್ಲ ಅಂದರೆ ಬರೀ ಹಿಲ್ ವ್ಯೂನ ನೋಡಿಕೊಂಡು ಬೆಟ್ಟನ ಬರೋದು. ಮೂಡಿಗೆರೆಯಿಂದ ಎಕ್ಸಾಕ್ಟಾಗಿ 28 ಕಿಲೋಮೀಟರ್ಸ್, 23 to 28 ಅಪ್ರಾಕ್ಸಿಮೇಟಾಗಿ ಬರುತ್ತೆ. ಮೂಡಿಗೆರೆಯಿಂದ ಮುಂದೆ ಹಾಗೆ ಬಂದರೆ ನಿಮಗೊಂದು 10 ಕಿಲೋಮೀಟರ್ಸ್ ಆದಮೇಲೆ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟ್ ತೊಗೊಂಡ್ರೆ ಈ ಥರ ಒಳಗಡೆ ಬರ್ತೀರ ಇಂಟೀರಿಯರ್ಗೆ. ತುಂಬ ಚೆನ್ನಾಗಿದೆ ರೋಡು, ಸುತ್ತ ಮರಗಳು, ವ್ಯೂ ಮಾತ್ರ ಸೂಪರ್ ಆಗಿದೆ ರೈಡ್ ಮಾಡೋಕ್ಕೆ. ನೋಡ್ರಿ, ಆ ಕಡೆ ಈ ಕಡೆ ಮರಗಳು, ಮಧ್ಯ ನೀವು ಬ್ಯೂಟಿ ಅಂದ್ಕೊಂಡು ಹೋಗ್ತಾ ಇದೆ. ಈ ನೇಚರ್ ಮಧ್ಯದಲ್ಲಿ ಬೈಕ್ ಓಡಿಸ್ಕೊಂಡು ಹೋಗೋದೇ ಒಂಥರ ಸ್ವರ್ಗ ಸುಖ. ಎಲ್ಲ ಸಿಮೆಂಟ್ ರೋಡು, ಬಟ್ ಆದರೂ ಚೆನ್ನಾಗಿದೆ. ಈಗ ಒಳಗಡೆ ನೀವು ಟರ್ನ್ ತೊಗೊಂಡ್ಮೇಲೆ ಒಂದು 15 ಕಿಲೋಮೀಟ್ರ್ ಇದೇ ರೋಡಲ್ಲಿ ಹೋಗ್ಬೇಕು ನೀವು. ಬೆಟ್ಟಗೆರೆ ಅಂತ ಊರೊಳಗಡೆಯಿಂದ ಹೋದರೆ ಅಲ್ಲಿ ಹೋಗಿ ಕನೆಕ್ಟ್ ಆಗ್ತೀರಾ ದೇವ್ರ ಮನೆಗೆ. ನಾನು ಬಂದಿಲ್ಲ, ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಗಿರುತ್ತೆ ವ್ಯೂ ಪಾಯಿಂಟ್ ನೋಡಬೇಕು. ನಾನು ನಿದ್ದೆ ಆಗಿಲ್ಲ ಅಂದರೆ ಮೊನ್ನೆ ನೈಟ್ ನಿದ್ದೆ ಮಾಡಿದ್ದು, ನಿನ್ನೆ ನೈಟ್ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಬೆಳಗ್ಗೆ ಎಲ್ಲ ರೈಡ್ ಮಾಡಿಕೊಂಡು 1 ಅವರು ಕಣ್ಮುಚ್ಚಿಲ್ಲ. ಆ ಥರ ಹೋಗಿ ನಿದ್ದೆನೇ ಮಾಡ್ದೇ ರೈಡ್ ಮಾಡ್ತಾ ಇದ್ದೀವಿ ನಾವೆಲ್ಲ. ಏನು ಮಾಡೋಣ, ನೈಟ್ ಶಿಫ್ಟಲ್ಲಿದ್ದರೆ ಇದೊಂದು ಒಂಥರ ಗೋಳು. ಅವರೇ ರಕ್ಷಿತ್ ಬನಾಜ್ ಮ್ಯಾಪ್ ಹಾಕಿ ಕೇಳ್ಬಿಟ್ಟು ಅವ್ರ ಮುಂದೆ ಹೋಗ್ತವ್ರೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ರೋಡು ಆ ಕಡೆ ಈ ಕಡೆ ಇದೆ, ಬಿಟ್ರೆ ಮತ್ತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ನೋಡ್ರಿ ಎಷ್ಟು ಇದೇ ರೋಡಲ್ಲಿ ಬೆಳಗ್ಗೆ ಬಂತು ಅಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆ ಫಾಗ್ ಬೀಳ್ತಾ ಇರುತ್ತಲ್ಲ, ಒಳ್ಳೆ ಮಜಾ ಕೊಡುತ್ತೆ. ಅದಕ್ಕೆ ಮ್ಯಾಪ್ ಹಾಕ್ಸಿದ್ಮೇಲೆ ಮ್ಯಾಪ್ ಹಾಕಿರೋರನ್ನ ಫಾಲೋ ಮಾಡಬೇಕು. ಸೈ ಅಂತ ಹೊಟ್ಟೋಗ್ಬಿಟ್ರೆ ನಾನು ಡೇಟಾ ವೇಸ್ಟ್ ಮಾಡಿಕೊಂಡು ಮ್ಯಾಪ್ ಹಾಕ್ಕೊಂಡು ಬರ್ತಾರೆ. ಅದೇನಕ್ಕೆ ಮತ್ತೆ ಏನು ಸೈ ಅಂತ ಹೋಗ್ತಾರೆ ಅವಾಗಿಂದ. ಸರ್ ದೇವ್ರ ಮನೆಗೆ ಹೋಗ್ತಿರೋದಾ? ಹೆವಿ ಆಫ್ ರೋಡಿಂಗ್ ಥರ ಇದೆ, ಹೆವಿ ಕಲ್ಲುಗುರು. ಅಲ್ಲಿ ಯಾವುದೋ ಒಂದು ಲೆಫ್ಟ್ ತೋರಿಸ್ತು, ಅದಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ. ನೋಡ್ರಿ ಹೆಂಗಿದೆ ರೋಡ್, ಫುಲ್ ಕಲ್ಲುಗಳೇ ಇರೋದಿಲ್ಲಿ. ಒಂಬತ್ತು ಕಿಲೋಮೀಟ್ರ್ ಹಿಂಗೆ ಇದ್ದರೆ ಕಷ್ಟ ಆಗೋಗುತ್ತೆ. ಸಖತ್ತಾಗಿದೆ ಒಟ್ಟಿನಲ್ಲಿ ಮಾತ್ರ. ಫುಲ್ ಸ್ಮೂತ್ ಮಣ್ಣಿದ್ರೆ ಚೆನ್ನಾಗಿರುತ್ತೆ. ಈ ಕಲ್ಲುಗಳೆಲ್ಲ ಇರಬಾರ್ದು, ಕಲ್ಲುಗಳಿದ್ರೆ ಪ್ರಾಬ್ಲಮ್ಮು. ಬೇಕಾದ್ರೆ ಬದಿ ನೀರಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು.
ಡಿಸ್ಕ್ ಹಿಡಿಬಾರ್ದು ಅಷ್ಟೆ. ನಿನ್ನೆ ಚೆನ್ನಾಗಿ ಮಳೆ ಬಂದಿದೆ ಅಂದರು, ಅದಕ್ಕೆ ಸ್ವಲ್ಪ ಎಲ್ಲ ವೆಟ್ಟಾಗಿದೆ ಪ್ಲೇಸು. ಜಾರ್ಬೋದು, ಸ್ಕಿಡ್ ಆಗ್ಬೋದು. ಮಳೆ ಬಂದಾಗ ಹುಷಾರಾಗಿ ಹೋಗಿ. ಫಸ್ಟ್ ಟೈಮು ನಾನು ಹಿಮಾಲಯನ ಈ ಥರ ರೋಡಲ್ಲೆಲ್ಲ ಕರ್ಕೊಂಬತ್ತಾ ಇರೋದು. ಬರೀ ಹೈವೇಲೇ ಓಡಾಡ್ತಿತ್ತು. ಯಾವುದೋ ರೋಡ್ ಚೆನ್ನಾಗೈತಲ್ಲ ಗುರು. ಚೆನ್ನಾಗಿದೆ. ಈ ಬೆಟ್ಟದಲ್ಲೂ ನೆಟ್ವರ್ಕ್ ತೊಗೊತಾ ಇದೆಯಾ ಅಂದರೆ ಮೆಚ್ಕೋಬೇಕು ಇದನ್ನ, ಏರ್ಟೆಲ್ನ. ಗುರು ಇಂಥ ಕಡೆ ಎಲ್ಲ ಇಂತಿಂಥ ಮನೆ ಕಟ್ಸ್ಕೊಂಡವ್ರೆ. ಪುಣ್ಯವಂತರು ಗುರು ಇವರೆಲ್ಲ. ಏನು ಡೈಲಿ ಒಳ್ಳೆ ಸ್ವರ್ಗದ ದೇವ್ರ ಹತ್ರನೇ ಇದ್ದಂಗೆ ಆಗುತ್ತೆ ದೇವ್ರ ಮನೆ. ಪಾಪ ಆದವ್ರಿಗೆ ಬೇಜಾರಾಗ್ಬೋದು, ಇಲ್ಲ ಕೆಲವ್ರು ಖುಷಿ ಆಗ್ಬೋದು. ಆನೆಗಳು ಇವೆ, ಎಚ್ಚರಿಕೆಯಿಂದ ಇರಿಯಂತೆ. ಹುಷಾರಾಗಿ ಹೋಗ್ಬೇಕಂತಂದರೆ ಆನೆಗಳು ಬೇರೆ ಇದ್ದಾವಂತೆ. ಏನು ಸೈಲೆಂಟಾಗಿದೆ ಅಂದರೆ ನೈಟಲ್ಲಿ ಬಂದ್ರಂತೂ ಬಿಸ್ಕೆಟ್ ಈ ರೋಡ್ಗಳಲ್ಲಿ. ಒಂದೇ ಒಂದು ಆನೆ ಬಂತು ಅಂದರೆ ಇದನ್ನು ಟರ್ನ್ ಹೊಡಿಯೋಕ್ಕೂ ಆಗಲ್ಲ. ಸ್ಪ್ಲೆಂಡರು ಯಾವುದೋ ಬೈಕ್ ಕಳೀತು ಅಂದರೆ ಹಂಗಾರೆ ಅಪ್ಪನ ತಿರ್ಸ್ಕೊಂಡೆಲ್ಲ ಬಿಟ್ಬಿಟ್ಟು ಎಗ್ರು ಬಿಡ್ಬೋದು. 7 ಕಿಲೋಮೀಟರ್ ಇದೆ. ಬ್ಯೂಟಿಫುಲ್ ಆಗಿದೆ ಗುರು ದೇವ್ರ ಮನೆ ರೋಡ್ ಮಾತ್ರ. ತಾರು ಅಂತ ಕಾರು, ತಾರು, ಎಂಡೋವರು, ಫಾರ್ಚುನರು ಸೂಪರಾಗಿ ಬರ್ಬೋದು ತೊಗೊಂಡು ಆರಾಮಾಗಿ. ಯಾವ ರೋಡ್ ಇದ್ರೂ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡೋರು ಇಲ್ಲಿ ರೋಡ್ಗಳನ್ನ. ಕಾರ್ನರಿಂಗ್ ಮಾಡೋದೇ ಒಂಥರ ಮಜಾ. ಆ ಕಾರ್ನರಿಂಗಲ್ಲಿ ಕೊಡುತ್ತೆ ಸುಖ. ನಿಮ್ಗೆ ಎಂಥ ಸ್ಟ್ರೆಚ್ಚಲ್ಲಿ ಹೊಡೆದ್ರೂ ಆ ಮಜಾ ಬರೋಲ್ಲ ಕಾರ್ನರಿಂಗ್ ಮಾಡೋ ಥರ. ಕಾರ್ನರಿಂಗೇ ನೋಡ್ರಿ, ಅವ್ನು ಆ್ಯಕ್ಟಿವದಲ್ಲಿ ಇಟ್ಟಾಡ್ಸ್ಕೊಂಬತ್ತವನೆ. ಈ ಥರ ನೇಚರ್ ಮಧ್ಯ ಒಳ್ಳೆ ರೋಡಲ್ಲಿ ಕಾರ್ನರಿಂಗ್ ಮಾಡ್ಕೊಂಡು ಹೋಗೋದೇ ಮಜಾ. ಹುಷಾರಾಗಿ ಹೋಗಬೇಕು. ಸ್ಕಿಡ್ ಆಯಿತು ಅಂದರೆ ಹಾಯ್ಕೊಳ್ಳೋದೆ. ರೋಡು ಸಕ್ಕತ್ತಾಗಿ ಮಾಡಿದ್ದಾರೆ. ಇಷ್ಟಿದ್ರೆ ಬೇಜಾನಾಯ್ತು. ನಮಗಿಂಥ ರೋಡ್ಗಳೇ ಬೇಕು. ಸಿಮೆಂಟ್ ರೋಡ್ಗಿಂತ ತಾರ್ ರೋಡ್ ತುಂಬ ಮಜಾ ಕೊಡುತ್ತೆ ಬೈಕಲ್ಲಿ. ಬೈಕ್ ಆಗಲಿ ಕಾರಾಗಲಿ ಓಡ್ಸೋಕೆ ಒಳ್ಳೆ ಮಜಾ ಕೊಡುತ್ತೆ. ನೋಡ್ರಿ ಹೆಂಗಿದೆ. ಇಲ್ಲಿಂದನೇ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ಗುರು. ಇನ್ನು ಮೇಲೆ ಹೋದ್ರೆ ಇನ್ನೆಂಗಾಯ್ತು, ಸ್ವರ್ಗನೇ. ಇಲ್ಲೇ ಇದ್ದಾರೆ ಇವರು ಜನಗಳೆಲ್ಲ, ನೋಡಬೇಕು. ಟೀ ಅಂಗಡಿಗಳೆಲ್ಲ ಇದ್ದಾವೆ, ನಾಟ್ ಬ್ಯಾಡ್. ನೈಸ್ಯಾ. ಜನಗಳಿಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಇದ್ದಾರೆ. ನಾನಿವಾಗ ಎತ್ತಿನ ಭುಜ ಮೇಲಿದ್ದೀನಿ. ವ್ಯೂ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸ್ನ ಬಿಟ್ಟು ಹೋಗ್ಬೇಕು ಅಂತಲೇ ಅನಿಸಲ್ಲ. ನಡೀರಿ.
ನಾನಿವಾಗ ದೇವ್ರ ಮನೆ ವ್ಯೂ ಪಾಯಿಂಟಲ್ಲಿದ್ದೀನಿ. ಎಷ್ಟು ರಮಣೀಯವಾಗಿದೆ ಅಂದರೆ ಪ್ಲೇಸ್ ಇದು ಅದ್ಭುತವಾಗಿದೆ. ಸಂಜೆ ಟೈಮಲ್ಲಿ ವಾವ್, ಅಷ್ಟು ಚೆನ್ನಾಗಿದೆ. ಇಲ್ಲೇ ಕೂತ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ. ನೋಡ್ತಾ ಹೋದರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ಗಳು. ಬಟ್ ಏನು ಮಾಡೋದು, ಸ್ವಲ್ಪ ಇಲ್ಲಿ ಆನೆಗಳ ಕಾಟ. ಬೇಗ ಹೋದರೆ ನಮಗೆ ಸ್ವಲ್ಪ ಒಳ್ಳೆಯದು ಅಂತ ಅಭಿಪ್ರಾಯ. ತಣ್ಣದಾಗಿದೆ. ಇದೊಂದೇ ಅಲ್ಲ, ಅಲ್ಲೊಂದಿದೆ ವ್ಯೂ ಪಾಯಿಂಟ್ ಮೇಲೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ವ್ಯೂ. ನೋಡಿ, ಈ ಪ್ಲೇಸ್ ಅಂತೂ ಅದ್ಭುತವಾಗಿದೆ. ಇದು ಎಷ್ಟು ನೋಡಿದ್ರು ನೋಡೋಣ. ಅಲ್ಲೊಂದಿದೆ ವ್ಯೂ ಪಾಯಿಂಟು, ಹತ್ಬೇಕಷ್ಟೇ ಅಲ್ಲೆಲ್ಲ ಬಂದು. ಏನು ಅಷ್ಟೊಂದೇನು ಕಷ್ಟ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನನಗೆ ಈ ಪ್ಲೇಸ್ಗಳನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಮೂಡಿಗೆರೆಗೆ ಬಂದರೆ ದೇವರ ಮನೆ ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡಬೇಡಿ. ನಾನು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿದೆ. ಗಾಳಿ ಕೇಳಿ ಸೌಂಡದು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಬೀಸ್ತಾ ಇದೆ. ಇನ್ನೂ ಸ್ವಲ್ಪ ತೊಯ್ತು ಅಂದರೆ ಈ ಗಾಳಿನೇ ಭಯ ಬರ್ಸ್ಬಿಡುತ್ತೆ, ಆ ಥರ ಇದೆ. ಇನ್ನು ನಡ್ಕೊಂಬತ್ತಿದ್ದೀನಲ್ಲ, ಈ ಥರ ಇರುತ್ತೆ ಅಷ್ಟೇ. ಸಣ್ಣ ಸಣ್ಣ ಕಲ್ಲುಗಳು, ಆ ಥರ ಏನಿಲ್ಲ, ತುಂಬ ಚೆನ್ನಾಗಿದೆ. ಆರಾಮಾಗಿ ಹತ್ಕೊಂಡು ಬರ್ಬೋದು. ನೆಕ್ಸ್ಟು ನನ್ನ ಮಗನ ಕರ್ಕೊಂಬರ್ತೀನಿ ಇಲ್ಲಿಗೆ. ದೇವ್ರ ಮನೆ ನೋಡೋಕ್ಕೇ ಅಂತಲೇ ಬರಬೇಕಷ್ಟೇ ನಾವು ಇಲ್ಲಿ. ಸೂಪರಾಗಿ ಬಂದು ಬೇಕಾದ್ರೆ ಒಂದು ನೈಟ್ ಸ್ಟೇ ಆಗಿಬಿಟ್ಟು ಆರಾಮಾಗಿ ಹೋಗ್ಬೋದು ವಾಪಸ್ಸು. ಈ ಪ್ಲೇಸ್ಗಳಿಗೆ ನನ್ನ ಮಗನ ಕರ್ಕೊಂಡು ಬರಲೇಬೇಕು. ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ 2-3 ರೂಟ್ ತೋರಿಸ್ಬಿಡುತ್ತೆ. ಸ್ವಲ್ಪ ಕೆಲವು ರೋಡ್ಗಳು ಸಿಕ್ಕಾಪಟ್ಟೆ ಕಲ್ಲುಗಳಿದೆ, ಅಲ್ಲಿ ಕಾರೆಲ್ಲ ಬರೋಕ್ಕಾಗಲ್ಲ. ಬೈಕಲ್ಲಿ ನೀವು ಆರಾಮಾಗಿ ಬರ್ಬೋದು. ಬಟ್ ಇನ್ನೊಂದು ರೂಟ್ ಇದೆ ಕಾರಲ್ಲಿ ಬರೋಕ್ಕೆ ನಿಮಗೆ, ಅದು ಆರಾಮಾಗಿ ಬರ್ಬೋದು ನೀವು ಕಾರಲ್ಲೆಲ್ಲ. ನೋಡಿ, ಇಲ್ಲೆಲ್ಲ ಕಾರ್ಗಳು ಬಂದು ನಿಂತಿದ್ದಾವೆ. ನೈಟ್ ರೈಡಲ್ಲಿ ನಾನು HGC ಲೈಟ್ ಬಗ್ಗೆ ರಿವ್ಯೂ ಮಾಡಿರಲಿಲ್ಲ. ಹೇಗೆ ಕಾಣಿಸ್ತಿದೆ ಅಂತ ನೋಡಬೇಕಿತ್ತು. ಸೂಪರಾಗಿ ಕಾಣಿಸ್ತಾ ಇದೆ. ಲೈಟ್ ಹಾಕ್ಸಿರೋದಕ್ಕೂ ಸಾರ್ಥಕ ಆಯಿತು. ಕಾರ್ನರಿಂಗ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಇದು. ಮತ್ತು ಎದುರುಗಡೆ ಐ ಬೀಮ್ ಹಾಕ್ಕೊಂಡು ಬರೋರು ಸೈಡ್ಗೆ ಹೋಗ್ಬಿಡ್ತಾರೆ, ಯಾವುದೋ ಕಾರ್ ಬರ್ತಾಯಿದೆ ಅಂದ್ಕೊಂಡು. ನಾರ್ಮಲ್ ಸ್ಟಾಕಲ್ಲಿ ಬರೋ ಹೆಡ್ಲೈಟ್ ಹಿಮಾಲಯಂದು ಯಾವುದಕ್ಕೂ ವರ್ಕೌಟ್ ಆಗೋಲ್ಲ ನೈಟಲ್ಲಿ ಮಾತ್ರ. ಬಟ್ HGC ಲೈಟ್ ಎರಡು ಹಾಕ್ಸ್ಕೊಂಡ್ರೆ, ಅದನ್ನೊಂದು ಯೆಲ್ಲೋ ಕಲರ್ದು ಯಾರೋ ಕದ್ಬಿಟ್ಟವ್ರೆ ರೋಡಲ್ಲಿ ನಿಲ್ಸಿದಾಗ. ವೈಟಲ್ಲಿ ಹಾಕೊಂಡು ಹೋಗ್ತಾಯಿದ್ದೀನಿ. ವೈಟ್ ಹಾಕೊಂಬಾರ್ದು ಆ್ಯಕ್ಚುಲಾಗಿ, ಅದು ಆರ್ಡ್ರ್ ಮಾಡಬೇಕು. ಚೆಕ್ ಹೆಂಗೆ ಮಾಡೋಣ, ಹೆಂಗೆ ಬರ್ತಾಯಿದೆ ಲೈಟ್ ಅಂತ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಚಾನ್ಸ್ ಸಿಕ್ಕಿರಲಿಲ್ಲ ನೈಟಲ್ಲಿ ಮಾಡೋಕ್ಕೆ ನನಗೆ. ಬಟ್ ಕಾರ್ನರಿಂಗ್ ಅಂತೂ ಕಣ್ಣು ಮುಚ್ಕೊಂಡು ಹೊಡಿಬೋದು. ಅದೇ ನಾನು ಲೈಟ್ ಆಫ್ ಮಾಡಿ ನೋಡ್ರಿ, ಏನೂ ಕಾಣ್ತಿಲ್ಲ ಅಲ್ವಾ, ಸುಮ್ಮನೆ ಇಷ್ಟಿದೆ. ಈಗ ನೋಡ್ರಿ, ಹೆಜ್ಜೆ ಹಾಕ್ತೀನಿ ಇವಾಗ, ಫಡ ಕೈ ನೋಡಿದ್ರಾ, 3 ಥರ ಬರುತ್ತೆ. ಫಾಗ್ ಲೈಟ್ ಹಾಕ್ಸಿರೋದು ತುಂಬ ಯೂಸ್ ಆಗ್ತದೆ. ನೈಟಲ್ಲಂತೂ ಬೇಕೇ ಬೇಕು ನಿಮಗೆ. ಇಲ್ಲ ಅಂದರೆ ನೀವು ರೈಡೇ ಮಾಡೋಕ್ಕಾಗಲ್ಲ. ರೋಡ್ ಚೆನ್ನಾಗಿತ್ತು ಅಂದರೆ ಓಕೆ, ಹಳ್ಳಗಳಿತ್ತು ಅಂದರೆ ನಾರ್ಮಲ್ ಲೈಟಲ್ಲಿ ನಿಮಗೇನು ಕಾಣಿಸೋದೇ ಇಲ್ಲ. ಅದು ನಮ್ಗೆ ಅವಾಗ HGC ಲೈಟ್ ಬೇಕೇ ಬೇಕು. ಫಾಗ್ ಲೈಟು ಹಾಕ್ಸ್ಕೊಂಡಿಲ್ಲ ಅಂದರೆ ಲಾಂಗ್ ಡ್ರೈವ್ ಎಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನಾನು ನಿಮ್ಮ ಪ್ರವೀಣ್ ವೈಭವ್. ಇದೇ ನಾವು ಇದ್ದಿದ್ದು ಲಾಡ್ಜು, MC ಗ್ರ್ಯಾಂಡ್ ಲಾಡ್ಜ್. ಇವಾಗ ಇಲ್ಲಿಂದ ನಾವು 3 ಜನ ಕೊಟ್ಟಿಗೆಹಾರ ಕಡೆ ಹೊಡ್ತಾ ಇದ್ದೀವಿ. ಅಲ್ಲಿಂದ ಚಾರ್ಮುಡಿ ಘಾಟು, ಧರ್ಮಸ್ಥಳ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ಸು ಬ್ಯಾಂಗ್ಳೂರು ಕಡೆ ಪ್ರಯಾಣ. ಬನ್ನಿ ಹೋಗೋಣ ರೈಡು ಹೇಗಿದೆ ಅಂತ. ಮೂಡಿಗೆರೆಯಿಂದ ಹೊರಟಿದ್ದೀವಿ ಕೊಟ್ಟಿಗೆಹಾರ ಕಡೆಗೆ.
ಸಕ್ಕತ್ತಾಗಿದೆ ವೆದರು, ಮಂಜು ತುಂಬ್ಕೊಂಡಿಲ್ಲ ಆ ಕಡೆ. ಅದು ಹೆಂಗೆ ಓಡಿಸ್ತೀನ ಇಲ್ಲಿ ಗಾಡಿನ, ನನ್ನ ಹೆಲ್ಮೆಟ್ ಬೇರೆ ಹ್ಯಾಂಡಿ ಫಾಗ್ ಇಲ್ಲ, ಆಲ್ರೆಡಿ ಎಲ್ಲ ತುಂಬಿಕೊಂಡು ನಂದು ಫುಲ್ಲು ವಿಂಡ್ಶೀಲ್ಡೆಲ್ಲ ಇದಾಗ್ಬಿಟ್ಟಿದೆ, ಮಂಚು ಥರ. ನೋಡಬೇಕು ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಾಂದರೆ ವೈಸನ್ನು ಬಿಚ್ಚಿ ತೆಗೆದು ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಒಂಥರ ಮಜಾ ಮಾಡಿದ್ವಿ. ಮೂಡಿಗೆರೆ ಬಂದು ದೇವ್ರ ಮನೆ ಅಂತೂ ಅಲ್ಟಿಮೇಟು, ಮರೆಯೋಕ್ಕೆ ಆಗ್ತಿಲ್ಲ ದೇವ್ರ ಮನೆ ಪ್ಲೇಸ್ನ. ಇನ್ನೊಂದು ಸರಿ ಬರಬೇಕು ಅನ್ನಿಸ್ತಾ ಇದೆ. ಇನ್ನೊಂದು ಸರಿ ಫ್ಯಾಮಿಲಿನ ಕರ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ನನ್ನ ಮಗನ ವೈಫ್ನೆಲ್ಲ ನನ್ನ ಮಗನ ತೋರಿಸ್ಬೇಕು ಅದನ್ನು. ನೋಡಿ ಹೆಂಗೆ ಯಾವ ಒಂದು ರಿಯಾಕ್ಷನ್ ನೋಡ್ಬೇಕು ನಾನು, ಹೇಗೆ ಮಾಡ್ತಾನೆ ಅಂತ ಅದನ್ನು ನೋಡಿಕೊಂಡು. ಯಾಕಂದರೆ ಅಷ್ಟು ಪದಗಳೇ ಇಲ್ಲ ಅದನ್ನು ದೇವ್ರ ಮನೆ ಹೋಗ್ಲಿಕ್ಕೆ. ಹೆಸ್ರು ತಕ್ಕನಾಗೆ ಇದೆ ದೇವ್ರ ಮನೆ ಅಂದಮೇಲೆ, ದೇವಲೋಕ ಥರನೇ ಇದೆ ಅದು ಮೇಲೆಲ್ಲ. ಬಂದು ನೀವು ಅಲ್ಲಿ ಕುತ್ಕೊಂಡ್ಬಿಟ್ರೆ ಎದ್ದೋಗಕ್ಕೆ ಮನಸ್ಸೇ ಆಗಲ್ಲ ನಿಮಗೆ. ಸನ್ರೈಸ್ಗಾರು ಬನ್ನಿ, ಸನ್ಸೆಟ್ ಟೈಮಲ್ಲವರು ಬನ್ನಿ, ಒಳ್ಳೆ ಮಜಾ ಕೊಡೋದು ಮಾತ್ರ. ಆ ನೇಚರ್ ಕಲರ್ ಇದೆಯಲ್ಲ, ಗ್ರೇಡು, ಆ ನಿಮ್ಮ ಕಣ್ಣುಗಳಲ್ಲಿ ನೋಡ್ಬೇಕು ಅದನ್ನು, ಕ್ಯಾಮ್ರಾದಲ್ಲೆಲ್ಲ. ಒಂದೆರಡು ಫೋಟೋ ತೊಗೊಂಬಿಟ್ಟು ಫಟಾಫಟ ಅಂತ ಫೋಟೋ ಅಂತೂ ತೊಗೊತಾನೆ ಇರ್ತಾರೆ ಬಿಡ್ರಿ ಅಲ್ಲಿ ಬಂದರೆ ಆ ಪ್ಲೇಸ್ಗೆ. ಹಂಗಿರುತ್ತೆ ಅದು ಪ್ಲೇಸು. ಎಷ್ಟು ತೊಗೊಂಡ್ರು ನಿಮಗೆ ಸಮಾಧಾನ, ಇನ್ನೂ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಬರುತ್ತೆ. ಬಟ್ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹಿಂಗ ಇಲ್ಲಿಂದ ನಾವು ಧರ್ಮಸ್ಥಳ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಕೊಟ್ಟಿಗೆಹಾರದಿಂದ 1 hour ಇದೆ, 1 hour 8 minutes 41 kilometers. ಆ್ಯಂಗಲ್ ಒಂದು ಸರಿ ಕುತ್ಕೊಂಡ್ಬಿಟ್ಟಿದ್ದರೆ ಒಳ್ಳೆ ವಿಡಿಯೋ ಬರೋದು. ನೋಡೋಣ ಎಷ್ಟು ಬರುತ್ತೆ ಅಷ್ಟೇ ಕವರ್ ಮಾಡ್ಕೊತೀನಿ. ನೆಕ್ಸ್ಟು ರೈಡಲ್ಲಿ ನೀಟಾಗಿ ಸೆಟ್ ಮಾಡ್ಕೊತೀನಿ. ಎಲ್ಲ ಬಾಯ್ಸು ಫುಲ್ ಫೋಟೋ ಶೂಟಲ್ಲಿದ್ದಾರೆ. ಲೈಟಾಗಿ ಹೀಗೆ ಆಚೆ ಕಡೆಯಿಂದ ದರ್ಶನ ಮಾಡ್ಕೊಂಡ್ವಿ. ಇವಾಗ ತಿಂಡಿ ತಿನ್ಕೊಂಡು ಶುರು ಮಾಡೋದು ಬೆಂಗಳೂರು ಕಡೆ ಪಯಣ. ಒಳಗಡೆ ಏನೂ ಹೋಗಲಿಲ್ಲ,
ಲೇಟ್ ಆಗಿತ್ತೆ ನಮಗೆ. ಆಚೆ ಕಡೆಯಿಂದ ಕೈ ಮುಕ್ಕೊಂಡು ಕಾಪಾಡಪ್ಪ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಸರಿ ಬನ್ನಿ, ಬಿಸಿಲೆ ಘಾಟ್ ನೋಡ್ಕೊಂಬರೋಣ. ಇಷ್ಟೊತ್ತಷ್ಟರಲ್ಲಿ ಸುಸ್ತೇ ಆಗೋಯ್ತು ಒಂಥರ. 2 ಮಿನಿಟ್ಸ್ ಬಂದ್ಬಿಟ್ವಿ, 2 ನಿಮಿಷ. ಅವರು ಚೌಕ್ ತೊಗೊಂಡ್ರು, ನಾನು ಚೌಕ್ ತೊಗೊಂಡೆ. $950 meters. ಏನು ಗುರು ಇದು, ಸ್ವರ್ಗ ಸ್ವರ್ಗ ಸ್ವರ್ಗನೇ. ಮಟ್ ಮಧ್ಯಾಹ್ನ ಟೈಮಲ್ಲೇ ಈ ರೇಂಜಿಗೆ ಕಾಣಿಸ್ತಾ ಇದೆ. ಇನ್ನು ಸಂಜೆ ಟೈಮಲ್ಲಿ ಹೆಂಗಿರುತ್ತೋ. ಕೊನೆಗೂ ಬಂದ್ವಪ್ಪ ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ಗೆ. ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಬೆಂಗಳೂರು ಇಲ್ಲ, ಚನ್ನರಾಯಪಟ್ಟಣ. ಏಕೆ? ಹೇಳಿ. ಹಾಸನ್ಗೆ ಹೆಂಗೆ ಹೋಗೋದು? ಹಾಸನ್ಗೆ ಹೆಂಗೆ ಹೋಗೋದು? ಅವ್ರಿಗೆ ಹೇಳ್ಬಿಡಿ. ಅವ್ರಿಗೆ ಬಿಸಿಲೆ ಘಾಟ್ ಮುಗಿಸ್ಕೊಂಡು ಬಿಸಿಲೆ ಘಾಟ್ ಮೇಲೆ ಟುವರ್ಸ್ ಚನ್ನರಾಯಪಟ್ಟಣ ಹೋಗ್ಬಿಟ್ಟು ಹಾಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಬಿಸಿಲೆ ಘಾಟ್ ವ್ಯೂ ಪಾಯಿಂಟು. ಸಂಜೆ 6:30 ಆ ಟೈಮಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸ್ಟೇ ಆಗೋಕ್ಕೆ ನಮಗೆ ಟೈಮು ಸಾಕಾಗಲ್ಲ. ಬ್ಯಾಂಗ್ಳೂರಿಗೆ ಇವಾಗ ಹೊಟ್ರು 7:30 8 ಗಂಟೆಷ್ಟು ರೀಚ್ ಆಗ್ತೀವಿ ಅನಿಸುತ್ತೆ. ನಾನು ನಿಮ್ಮ ಪ್ರವೀಣ್ ವೈಭವ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನಸ್ಸಿಗೆನ. ಹೇಳಿದ ಮಾತು ಕೇಳ್ತಾ ಇದೆ ಬೇಬಿ. ಪ್ಲೇಸು. ಲೆಫ್ಟ್ ಸೈಡಲ್ಲಿ ಬರೋದಲ್ಲ ಅರೇಬಿಯನ್ ಸೀಗೆ ಹೋಗುತ್ತೆ, ರೈಟ್ ಸೈಡಿಗೆ ಬಿಡೋದಲ್ಲ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತಾ. ಮಂಕನಹಳ್ಳಿ. ಹುಡುಗ ಲವ್ ಸಿಂಬಲ್ ತೋರಿಸ್ತಾ ಅದನ್ನೇ. ಹಂಗೆಲ್ಲ ಬರಬಾರ್ದಪ್ಪ, ಕಿಟಕಿಯೆಲ್ಲ ತಲೆ ಹಾಕಬಾರ್ದು.